ನಮಸ್ಕಾರ ಸ್ನೇಹಿತರೆ. ಕುಂಭರಾಶಿಯವರೇ, ಜೀವನ ಬದುಕುವುದು ಸುಲಭವಲ್ಲ. ಸಂಘರ್ಷ ಇಲ್ಲದೆ ಯಾರೂ ಮಹಾನ್ ಆಗುವುದಿಲ್ಲ. ಸುತ್ತಿಗೆಯ ಏಟು ಬೀಳುವವರೆಗೂ ಕಲ್ಲು ಕೂಡ ಭಗವಂತನಾಗುವುದಿಲ್ಲ. ಹೌದು, ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಜೈ ಮಾತಾದಿ. ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕುಂಭರಾಶಿಯ ಸ್ನೇಹಿತರೆ, ನಿಮಗೆ ಈ ಪವಾಡ ನಿಮ್ಮ ಜೀವನದಲ್ಲಿ ಮೊದಲ ಬಾರಿಗೆ ಆಗಲಿದೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಸರಿಯಾಗಿಯೇ ಕೇಳುತ್ತಿದ್ದೀರಿ. ಇಂದು ಸಂಜೆ ಸರಿಯಾಗಿ 5 ಗಂಟೆಯಿಂದ ಹಣ ಮತ್ತು ಐಶ್ವರ್ಯದ ಮಳೆ ನಿಮ್ಮ ಜೀವನದಲ್ಲಿ ಆಗುತ್ತದೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಮಾಹಿತಿಗಾಗಿ ನಾವು ನಿಮ್ಮೆಲ್ಲರಿಗೂ ಹೇಳುತ್ತೇವೆ. 2 ದೊಡ್ಡ ದೇವತೆಗಳ ಮಹಾಪವಾಡ ಈಗಾಗಲೇ ಶುರುವಾಗಿದೆ. ಈಗ ಇಂದು ಸಂಜೆ 4 ಗಂಟೆಯಿಂದ ಮುಂದಿನ 1 ವಾರದವರೆಗೆ ನಿಮ್ಮ ಜೀವನದಲ್ಲಿ ದೇವರ ಪವಾಡ ನಡೆಯುತ್ತದೆ. ಹೌದು ಸ್ನೇಹಿತರೆ, ಮತ್ತು ಈ ರೀತಿಯ ಪವಾಡವನ್ನು ನೀವು ನಿಮ್ಮ ಇಡೀ ಜೀವನದಲ್ಲಿ ಎಂದೂ ನೋಡಿರುವುದಿಲ್ಲ. ಈಗ ನಿಮ್ಮ ಮನೆ ಸ್ವರ್ಗವಾಗಲಿದೆ ಮತ್ತು ನಿಮ್ಮ ಮನೆಯನ್ನು ಸ್ವರ್ಗವನ್ನಾಗಿ ಮಾಡುವಲ್ಲಿ ಭಗವಾನ್ ಕುಬೇರ್ ಮಹಾರಾಜ್ ಮತ್ತು ಭಗವಾನ್ ಭೋಲೆನಾಥ್ ಜಿ ಕೈ ಇದೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಆದ್ದರಿಂದ ಈ ವಿಡಿಯೋವನ್ನು ಪೂರ್ತಿ ನೋಡದವನು ಮೂರ್ಖನಿಗಿಂತಲೂ ದೊಡ್ಡ ಮಹಾಮೂರ್ಖ. ಸ್ನೇಹಿತರೆ, ಮಾಹಿತಿಗಾಗಿ ನಾವು ನಿಮ್ಮೆಲ್ಲರಿಗೂ ಹೇಳಲು ಬಯಸುತ್ತೇವೆ, ಈ ರೀತಿಯ ಶುಭ ಸುದ್ದಿ ನಿಮಗೆ ಮುಂದಿನ 7 ಜನ್ಮಗಳವರೆಗೂ ಸಿಗುವುದಿಲ್ಲ. ಇದೇ ಆದ್ದರಿಂದ ನನ್ನ ಪ್ರೀತಿಯ ಸ್ನೇಹಿತರೆ, ಈ ಮಹತ್ವದ ಅವಕಾಶವನ್ನು ನಿಮ್ಮ ಕೈಯಿಂದ ಹೋಗಲು ಬಿಡಬೇಡಿ. ಏಕೆಂದರೆ ಬಹಳ ಸಮಯದ ನಂತರ ಈ ರೀತಿಯ ಅಪರೂಪದ ಸಂಯೋಗ ನಿಮ್ಮ ಕುಂಡಲಿಯಲ್ಲಿ ಆಗುತ್ತಿದೆ. ಸ್ನೇಹಿತರೆ, ಮಾಹಿತಿಗಾಗಿ ನಾವು ನಿಮ್ಮೆಲ್ಲರಿಗೂ ಹೇಳುತ್ತೇವೆ, ನಿಮ್ಮ ಖಾಲಿ ಚೀಲವನ್ನು ಈಗ ಭಗವಾನ್ ಕುಬೇರ್ ಮಹಾರಾಜರು ಆಶೀರ್ವಾದದಿಂದ ತುಂಬುತ್ತಾರೆ. ಸ್ನೇಹಿತರೆ, ಹೇಳುತ್ತಾರೆ ಅಲ್ವಾ, ಭಗವಂತನ ಮನೆಯಲ್ಲಿ ತಡವಾಗಬಹುದು, ಆದರೆ ಅನ್ಯಾಯ ಎಂದು ಆಗುವುದಿಲ್ಲ. ಭಗವಂತ ಯಾವಾಗಲೂ ಇದ್ದಾನೋ ಆಗ ಬಡಿದು ಪುಡಿ ಮಾಡುತ್ತಾನೆ. ಹೌದು ಪ್ರೀತಿಯ ಸ್ನೇಹಿತರೆ, ಆದ್ದರಿಂದ ಸಿದ್ಧವಾಗಿರಿ. ಇಂದು ಸಂಜೆ 4 ಗಂಟೆಯಿಂದ ನೀವು ಶ್ರೀಮಂತರಾಗುವ ಹಾಗಿದ್ದೀರಿ. ಸ್ನೇಹಿತರೆ, ಮಾಹಿತಿಗಾಗಿ ನಾವು ನಿಮ್ಮೆಲ್ಲರಿಗೂ ಹೇಳುತ್ತೇವೆ, ಕೆಲವು ಸಂಕೇತಗಳು ನಿಮಗೆ ಸಿಗಲಿವೆ ಮತ್ತು ಆ ಸಂಕೇತಗಳನ್ನು ನೀವು ಸಮಯಕ್ಕೆ ಸರಿಯಾಗಿ ಗುರುತಿಸಿದರೆ ನಿಮಗೆ ಬಡವನಿಂದ ರಾಜನಾಗಲು ತಡವಾಗುವುದಿಲ್ಲ. ಏಕೆಂದರೆ ಸ್ನೇಹಿತರೆ, ಧನದ ದೇವತೆಯಾದ ಭಗವಾನ್ ಕುಬೇರ ಮಹಾರಾಜ್ ಜಿ ಮತ್ತು ಭಗವಾನ್ ಶಿವಶಂಕರ ಜಿ ನಿಮ್ಮ ಕುಂಡಲಿಯಲ್ಲಿ ಬಹಳ ದೊಡ್ಡ ಆಟ ಆಡಲಿದ್ದಾರೆ ಇಂದು ಸಂಜೆ 4 ಗಂಟೆಯ ನಂತರ. ಹೌದು, ಆದರೆ ಆ ಆಟಗಳನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಹಾಗಾದರೆ ಹೇಗೆ ಅರ್ಥ ಮಾಡಿಕೊಳ್ಳುವುದು? ಯಾವ ವಿಷಯಗಳನ್ನು ಗಮನಿಸಬೇಕು? ಯಾವ ವಿಷಯಗಳ ಮೇಲೆ ಇಂದು ನೀವು ವಿಶೇಷವಾಗಿ ಗಮನವಿಡಬೇಕು ಮತ್ತು ಯಾವ ಕೆಲಸಗಳನ್ನು ಮಾಡುವುದರಿಂದ ಇಂದು ಲಾಭವಾಗುತ್ತದೆ? ಯಾವ ಕೆಲಸಗಳನ್ನು ಮಾಡುವುದರಿಂದ ಇಂದು ನಿಮಗೆ ಅನುಕೂಲವಾಗುತ್ತದೆ? ಈ ಎಲ್ಲವನ್ನು ನಾವು ವಿಸ್ತಾರವಾಗಿ ಹೇಳುತ್ತೇವೆ. ಹಾಗಾದರೆ ಬನ್ನಿ ವಿಡಿಯೋದಲ್ಲಿ ಮುಂದೆ ಹೋಗೋಣ. ಮುಂದೆ ಹೋಗುವುದಕ್ಕಿಂತ ಮೊದಲು ವಿಡಿಯೋಗೆ ಒಂದು ಪ್ರೀತಿಯ ಲೈಕ್ ಮಾಡಿ ಮತ್ತು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾದೇವ, ಜೈ ಶಿವಶಂಕರ ಎಂದು ಬರೆಯಿರಿ. ನೋಡಿ ನನ್ನ ಪ್ರೀತಿಯ ಸ್ನೇಹಿತರೆ, ಇದರಿಂದ ಭಗವಂತನ ನೇರ ಆಶೀರ್ವಾದ ಸಿಗುತ್ತದೆ. ನೋಡಿ ನನ್ನ ಪ್ರೀತಿಯ ಸ್ನೇಹಿತರೆ, ನಿಮಗೆ ಹೇಳಲು ಬಯಸುತ್ತೇನೆ, ನೀವು ಈ ಭೂಮಿಗೆ ಕಷ್ಟಪಡಲು ಬಂದಿಲ್ಲ, ಬದಲಾಗಿ ಇತರರನ್ನು ಕಷ್ಟಪಡಿಸಲು ಬಂದಿದ್ದೀರಿ. ಮತ್ತು ಕಷ್ಟಪಡಿಸಬೇಕಾದವರು ಯಾರು ಅಂದರೆ ನಿಮ್ಮ ಶತ್ರುಗಳು, ನಿಮ್ಮ ಬಗ್ಗೆ ಕೆಟ್ಟದ್ದನ್ನು ಬಯಸುವರು. ಆ ಜನರನ್ನು ಕಷ್ಟಪಡಿಸಲು ನೀವು ಈ ಭೂಮಿಗೆ ಬಂದಿದ್ದೀರಿ. ಸ್ನೇಹಿತರೆ, ಒಂದು ಮಾತು ಯಾವಾಗಲೂ ನೆನಪಿಡಿ, ಪ್ರಪಂಚದ ಯಾವುದೇ ಶಕ್ತಿ ನಿಮಗೆ ಸೋಲಿಸಲು ಸಾಧ್ಯವಿಲ್ಲ. ಪ್ರಪಂಚದ ಯಾವುದೇ ಶಕ್ತಿ ನಿಮ್ಮನ್ನು ಹಿಂದಕ್ಕೆ ಎಳೆಯಲು ಸಾಧ್ಯವಿಲ್ಲ. ನೀವೇ ಸೋಲನ್ನು ಒಪ್ಪಿಕೊಳ್ಳದವರೆಗೂ. ನನ್ನ ಪ್ರೀತಿಯ ಸ್ನೇಹಿತರೆ, ಮಾಹಿತಿಗಾಗಿ ಹೇಳುತ್ತೇನೆ, ಗೀತೆಯಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ, ಪ್ರಪಂಚದಲ್ಲಿ ಪರಿಹಾರವಿಲ್ಲದ ಯಾವುದೇ ಸಮಸ್ಯೆ ಇಲ್ಲ. ಭಗವಾನ್ ಶ್ರೀಕೃಷ್ಣ ಜಿ ಹೇಳಿದ್ದಾರೆ, ಸಮಸ್ಯೆ ಹುಟ್ಟಿದ ಸಮಯದಲ್ಲೇ ಸರಿಯಾಗಿ ಅದರ ಪರಿಣಾಮವು ಹುಟ್ಟುತ್ತದೆ. ಆದರೆ ಕೆಲವರು ಸ್ವಲ್ಪ ಕಷ್ಟ ಬಂದಾಗ, ಸ್ವಲ್ಪ ಸಮಸ್ಯೆ ಆದಾಗ ತಕ್ಷಣ ಗಾಬರಿಯಾಗಲು ಶುರು ಮಾಡುತ್ತಾರೆ. ಆದರೆ ನೆನಪಿಡಿ, ಗಾಬರಿಗೊಳ್ಳುವುದರಿಂದ ಮತ್ತು ಹೆದರುವುದರಿಂದ ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ. ಮನಸ್ಸನ್ನು ಶಾಂತವಾಗಿಡಿ. 2 ನಿಮಿಷ ಶಾಂತ ಮನಸ್ಸಿನಿಂದ ಯೋಚಿಸಿ ಮತ್ತು ಈಶ್ವರನನ್ನು ಸ್ಮರಿಸಿ. ನಿಮಗೆ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂದು ಅರ್ಥವಾಗದಿದ್ದರೆ ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಎಲ್ಲವನ್ನು ಈಶ್ವರನ ಕೈಯಲ್ಲಿ ಬಿಟ್ಟು ಬಿಡಿ. ಮನಸ್ಸಿನಲ್ಲಿ ಈಶ್ವರನನ್ನು ಕರೆದು ಹೇಳಿ, ಹೇ ಪ್ರಭು, ಹೇ ಪರಮಪಿತ, ನನ್ನ ಅರಿವಿಗೂ ಮೀರಿ ಇದೆ. ಈಗ ನಾನು ಇದನ್ನು ನಿಮ್ಮ ಕೈಗೆ ಒಪ್ಪಿಸುತ್ತೇನೆ. ನೀವು ಏನೇ ಮಾಡಿದರೂ ನಮಗಿಂತ ಉತ್ತಮವಾಗಿ ಮಾಡುತ್ತೀರಿ ಮತ್ತು ನನ್ನ ಒಳಿತಿಗಾಗಿಯೇ ಮಾಡುತ್ತೀರಿ. ಆಮೇಲೆ ನೋಡಿ ನನ್ನ ಪ್ರೀತಿಯ ಸ್ನೇಹಿತರೆ, ಹೀಗೆ ಹೇಳಿದ ತಕ್ಷಣವೇ ನಿಮ್ಮ ಆ ಕೆಲಸ ಆಗಲು ಶುರುವಾಗುತ್ತದೆ.
ಏಕೆಂದರೆ ಆ ಕೆಲಸ ಈಶ್ವರನ ಕೈಗೆ ಹೋಗುತ್ತದೆ ಮತ್ತು ಈಶ್ವರನ ಕೈಗೆ ಹೋದಾಗ ಅದು ಉತ್ತಮವಾಗಿಯೇ ಆಗುತ್ತದೆ. ನನ್ನ ಪ್ರೀತಿಯ ಸ್ನೇಹಿತರೆ, ಈಶ್ವರನನ್ನು ನೆನಪಿಸಿಕೊಳ್ಳಿ ಮತ್ತು ಎಲ್ಲವನ್ನೂ ಈಶ್ವರನಿಗೆ ಬಿಟ್ಟುಬಿಡಿ. ನಾನು ನಿಮಗೆ ಪೂರ್ಣ ಖಾತರಿಯೊಂದಿಗೆ ಬರೆದುಕೊಡುತ್ತೇನೆ. ಸಮಸ್ಯೆ ಎಷ್ಟೇ ದೊಡ್ಡದಾಗಿದ್ದರೂ ಅದಕ್ಕೆ ಪರಿಹಾರ ನಿಮಗೆ ಸಿಗುತ್ತದೆ. ನೋಡಿ ನನ್ನ ಪ್ರೀತಿಯ ಸ್ನೇಹಿತರೆ, ಒಂದೆಡೆ ಹಣ ಸಂಪಾದಿಸುವುದು ಕಷ್ಟದ ಕೆಲಸವಲ್ಲ, ಆದರೆ ಇನ್ನೊಂದೆಡೆ ಹಣ ಸಂಪಾದಿಸುವುದು ಬಹಳ ಕಷ್ಟದ ಕೆಲಸ. ಹೌದು, ಹಣ ಎಂದರೇನು? ಲಕ್ಷ್ಮೀಜಿ ಮತ್ತು ಧನದ ದೇವಿ ಮಾತೆ ರಾಣಿ ಲಕ್ಷ್ಮೀಜಿ. ಆಕೆ ಶಾಂತಿ ಇರುವ ಜನರ ಮನೆಗೆ ಮಾತ್ರ ಹೋಗಲು ಇಷ್ಟಪಡುತ್ತಾಳೆ. ಯಾರು ತಮ್ಮ ಜೀವನದಲ್ಲಿ ಯಾವಾಗಲೂ ಪ್ರಾಮಾಣಿಕತೆಯಾಗಿರುತ್ತಾರೋ, ಅಗತ್ಯ ಬಂದಾಗ ಇತರರಿಗೆ ಸಹಾಯ ಮಾಡುತ್ತಾರೋ ಅಂತಹ ಮನೆಗಳಲ್ಲಿಯೇ ಮಾತೆ ಲಕ್ಷ್ಮೀಜಿ ಹೋಗಲು ಇಷ್ಟಪಡುತ್ತಾಳೆ. ಮತ್ತು ಅಂತಹ ಮನೆಗಳಲ್ಲಿ ಎಂದೂ ಬಡತನ ಮತ್ತು ದಾರಿದ್ರ್ಯ ಪ್ರವೇಶಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ಅಲ್ವಾ? ಈಶ್ವರ ವಾಸವಿರುವಲ್ಲಿ ನಕಾರಾತ್ಮಕ ಶಕ್ತಿ ಅಲ್ಲಿಂದ ಹೊರಗೆ ಹೋಗುತ್ತದೆ. ಸ್ನೇಹಿತರೆ, ಒಂದು ಮಾತು ನಿಮ್ಮೆಲ್ಲರಿಗೂ ಹೇಳಲು ಬಯಸುತ್ತೇನೆ, ಗಮನವಿಟ್ಟು ಕೇಳಿ. ನೀವು ನಿಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟವಿದ್ದರೆ ಮತ್ತು ನಿಮ್ಮ ಕಷ್ಟಗಳಿಗೆ ಪರಿಹಾರ ಸಿಗದಿದ್ದರೆ, ನೀವು ಮೊದಲು ಬೆಳಗ್ಗೆ ಎದ್ದ ನಂತರ ನಿಮ್ಮ ಎರಡೂ ಅಂಗೈಗಳನ್ನು ನೋಡಿ ಮತ್ತು ಎರಡೂ ಕೈಗಳನ್ನು ಜೋಡಿಸಿ ಮೊದಲು ಭಗವಂತನನ್ನು ಸ್ಮರಿಸಿ ಮತ್ತು ಅವರಲ್ಲಿ ಹೇಳಿ, ಹೇ ಪ್ರಭು, ಹೇ ಪರಮಪಿತ, ನೀವು ನಮಗೆ ಜೀವನ ಕೊಟ್ಟಿದ್ದೀರಿ. ಆದ್ದರಿಂದ ಪ್ರಭು, ನೀವೇ ನಮಗೆ ದಾರಿ ತೋರಿಸಿ, ನಾವು ಎಲ್ಲಿಗೆ ಹೋಗಬೇಕು. ಸ್ನೇಹಿತರೆ, ನಂಬಿ, ಈಶ್ವರ ನಿಮ್ಮ ಪ್ರಾರ್ಥನೆಯನ್ನು ಖಂಡಿತ ಕೇಳುತ್ತಾರೆ, ಖಂಡಿತ ಸ್ವೀಕರಿಸುತ್ತಾರೆ ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇರುವುದಿಲ್ಲ. ಈಶ್ವರ ನಿಮ್ಮ ಎಲ್ಲ ತೊಂದರೆಗಳನ್ನು ನಿಮ್ಮ ಜೀವನದಿಂದ ಸದಾಕಾಲ ದೂರ ಮಾಡುತ್ತಾರೆ. ಸ್ನೇಹಿತರೆ, ಮುಂದಿನ ವಿಡಿಯೋ ನಿಮಗೆ ಬಹಳ ವಿಶೇಷವಾಗಿರುತ್ತದೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಬೇಕು ಮತ್ತು ಎಲ್ಲ ಮಾತುಗಳನ್ನು ಗಮನವಿಟ್ಟು ಕೇಳಬೇಕು. ಆದರೆ ಅದಕ್ಕಿಂತ ಮೊದಲು ಸಂಕಟ ಮೋಚನ ಪ್ರಭು ಮಹಾಬಲಿಜಿ ಅವರ ನಿಜವಾದ ಭಕ್ತರಾಗಿದ್ದರೆ ವಿಡಿಯೋಗೆ ಒಂದು ಪ್ರೀತಿಯ ಲೈಕ್ ಮಾಡಲು ಮರೆಯಬೇಡಿ. ಹೌದು, ಬನ್ನಿ ನನ್ನ ಪ್ರೀತಿಯ ಸ್ನೇಹಿತರೆ, ವಿಡಿಯೋದಲ್ಲಿ ಈಗ ಮುಂದೆ ಹೋಗೋಣ. ಸ್ನೇಹಿತರೆ, ಈಗ ನೀವು ಟೆನ್ಷನ್ ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ, ಏಕೆಂದರೆ ಸಂಕಟ ಮೋಚನ ಪ್ರಭು ಮಹಾಬಲಿ ಅವರ ಆಶೀರ್ವಾದದಿಂದ 5 ದೊಡ್ಡ ಶುಭ ಸುದ್ದಿ ಮತ್ತು 2 ದೊಡ್ಡ ಸರ್ಪ್ರೈಸ್ ಸಿಗಲಿವೆ. ಅದು ಕೂಡ ಇಂದು 7 ಗಂಟೆಯಿಂದ ಮುಂದಿನ 24 ಗಂಟೆಯ ಒಳಗೆ. ಇದು ಸಾಮಾನ್ಯ ಸಮಯವಲ್ಲ, ಆದ್ದರಿಂದ ಈ ಸಮಯವನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ. ಸ್ನೇಹಿತರೆ, ಹೇಳುತ್ತೇನೆ, ಬಹಳ ಸಮಯದಿಂದ ನಡೆದು ಬಂದ ಯಾವುದೇ ತೊಂದರೆಯಿಂದ ಪರಿಹಾರ ಸಿಗುತ್ತದೆ. ನೋಡಿ ಸ್ನೇಹಿತರೆ, ಗ್ರಹಗಳು ಹೇಳುತ್ತವೆ, ಹಣದ ವಿಷಯದಲ್ಲಿ ತಾಳ್ಮೆ ಮತ್ತು ಶಾಂತಿ ಕಾಪಾಡಿಕೊಳ್ಳಿ, ಏಕೆಂದರೆ ಹಣ ವಿಷಯದಲ್ಲಿ ಇಂದು ನಿಮಗೆ ಬಹಳ ದೊಡ್ಡ ಶುಭ ಸುದ್ದಿ ಸಿಗುವ ಸಂಕೇತಗಳು ಕಾಣಿಸುತ್ತಿವೆ. ಇದರಿಂದ ನಿಮ್ಮ ಮನಸ್ಸಿನಲ್ಲಿ ಸಂತೋಷದ ಉಮಂಗ ಇರುತ್ತದೆ ಮತ್ತು ಗ್ರಹಗಳ ಚಲನೆ ಇಂದು ನಿಮಗೆ ಅನುಕೂಲಕರ ಪರಿಸ್ಥಿತಿಗಳನ್ನು ಮಾಡಲಿದೆ. ಇಂದು ಯಾವುದೇ ಕೆಲಸಕ್ಕೆ ಹೊಸ ರೂಪ ಕೊಡಲು ಬಹಳ ಒಳ್ಳೆಯ ಸಮಯ. ಒಂದು ವೇಳೆ ಯಾವುದಾದರೂ ಕೆಲಸ ನಿಮ್ಮದಾಗಿದ್ದು, ಉದಾಹರಣೆಗೆ, ಮತ್ತು ಆ ಕೆಲಸವನ್ನು ನೀವು ಬಹಳ ಸಮಯದಿಂದ ಯೋಚಿಸುತ್ತಿದ್ದೀರಿ, ಇಂದು ಮಾಡೋಣ, ನಾಳೆ ಮಾಡೋಣ, ಆದರೆ ಯಾವಾಗ ಮಾಡೋಣ ಎಂಬುದಕ್ಕೆ ಯಾವುದೇ ನಿಗದಿತ ಸಮಯವಿರುವುದಿಲ್ಲ, ಆಗ ಆ ಕೆಲಸಗಳನ್ನು ಮಾಡಲು ಇದಕ್ಕಿಂತ ಉತ್ತಮ ಸಮಯ ನಿಮಗೆ ಎಂದೂ ಸಿಗುವುದಿಲ್ಲ, ಏಕೆಂದರೆ ಈ ಸಮಯ ಆ ಕೆಲಸಗಳಿಗಾಗಿಯೇ ಇದೆ. ಹೌದು ಸ್ನೇಹಿತರೆ, ಹೊಸ ಕೆಲಸ ಶುರು ಮಾಡುವುದು, ಹಳೆಯ ಪೆಂಡಿಂಗ್ ಕೆಲಸಗಳನ್ನು ಮತ್ತೆ ಸ್ಟಾರ್ಟ್ ಮಾಡಬಹುದು. ಹೌದು ಸ್ನೇಹಿತರೆ, ನಿಮಗೆ ಹೇಳಲು ಬಯಸುತ್ತೇವೆ, ಇಂದಿನ ದಿನ ನಿಮ್ಮ ಜೀವನದಲ್ಲಿ ಹೊಸ ಸಾಧ್ಯತೆಗಳ ಆರಂಭದ ಸಂಕೇತ ತೆಗೆದುಕೊಂಡು ಬಂದಿದೆ. ಬಹಳ ಸಮಯದಿಂದ ನೀವು ಯಾವ ಅವಕಾಶಕ್ಕಾಗಿ ಕಾಯುತ್ತಿದ್ದೀರೋ ಅದರ ಸದ್ದು ಈಗ ನಿಮ್ಮ ಜೀವನದಲ್ಲಿ ಕೇಳಲು ಶುರುವಾಗುತ್ತದೆ. ಅದೃಷ್ಟ ನಿಮ್ಮ ಜೊತೆ ಹೆಜ್ಜೆಗಿಂತ ಹೆಜ್ಜೆ ಹಾಕಿ ನಡೆಯಲು ಪ್ರಯತ್ನಿಸುತ್ತದೆ, ಆದರೆ ಯಶಸ್ಸಿನ ಅತಿ ದೊಡ್ಡ ಆಧಾರ ನಿಮ್ಮ ಶ್ರಮ ಮತ್ತು ನಿಮ್ಮ ವಿವೇಕವೇ ಇರುತ್ತದೆ ಎಂದು ನಿಮಗೆ ಅನಿಸುತ್ತದೆ. ಹಿಂದಿನ ಸ್ವಲ್ಪ ಸಮಯದಿಂದ ನೀವು ಯಾವುದೇ ಪ್ರಯತ್ನಗಳನ್ನು ಮಾಡಿದ್ದೀರೋ ಅದರ ಫಲಿತಾಂಶ ನಿಧಾನವಾಗಿ ನಿಮ್ಮ ಪರವಾಗಿ ಬರುತ್ತಿರುವುದು ಕಾಣಿಸುತ್ತಿದೆ. ಹೌದು ಸ್ನೇಹಿತರೆ, ಮೊದಲು ನಿಮ್ಮ ಸಾಮರ್ಥ್ಯದ ಮೇಲೆ ಅನುಮಾನ ಮಾಡಿದವರೇ ಈಗ ನಿಮ್ಮ ಕೆಲಸಗಳನ್ನು ಮೆಚ್ಚಿಕೊಳ್ಳುತ್ತಿರುವುದು ಕಾಣಿಸುತ್ತದೆ. ಇಂದು ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದಲ್ಲೊಂದು ರೀತಿಯ ಆಕರ್ಷಣೆ ಇರುತ್ತದೆ. ಜನರು ನಿಮ್ಮ ಮಾತುಗಳನ್ನು ಗಮನವಿಟ್ಟು ಕೇಳುತ್ತಾರೆ. ನೀವು ಏನು ಮಾತನಾಡಿದರೂ ಎಲ್ಲರೂ ಆಸಕ್ತಿಯಿಂದ ಬಹಳ ಕಿವಿಯಾಗಿಗೊಟ್ಟು ಗಮನವಿಟ್ಟು ಕೇಳುತ್ತಾರೆ ಮತ್ತು ನಿಮ್ಮ ವಿಚಾರಗಳಿಗೆ ಗೌರವ ಕೊಡುತ್ತಾರೆ. ಒಂದು ವೇಳೆ ನೀವು ಯಾವುದಾದರೂ ಸಂಸ್ಥೆ, ಕಚೇರಿ, ವ್ಯಾಪಾರ ಅಥವಾ ಸಾಮಾಜಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ್ದರೆ ನಿಮ್ಮ ಮೊದಲಿನ ಹೋಲಿಕೆಯಲ್ಲಿ ಇನ್ನೂ ಬಲವಾಗಿರುತ್ತದೆ.
ನಿಮ್ಮ ಪ್ರಾಮಾಣಿಕತೆ ಮತ್ತು ವ್ಯವಹಾರ ಕುಶಲತೆ ಜನರ ನಂಬಿಕೆ ಗೆಲ್ಲುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ. ನೆನಪಿಡಿ ನನ್ನ ಪ್ರೀತಿಯ ಸ್ನೇಹಿತರೆ, ಗೌರವ ಎಂದು ಹಠಾತ್ತನೆ ಸಿಗುವುದಿಲ್ಲ. ಬದಲಾಗಿ ಇದು ವರ್ಷಗಳ ಶ್ರಮ, ಒಳ್ಳೆಯ ಕರ್ಮಗಳ ನಡತೆ ಫಲ ಮತ್ತು ಒಳ್ಳೆಯ ಕರ್ಮಗಳ ಫಲಿತಾಂಶ ಆಗಿರುತ್ತದೆ. ಇಂದು ಅದೇ ಗೌರವ ನಿಮ್ಮ ಜೀವನದಲ್ಲಿ ಹೆಚ್ಚುತ್ತಿರುವುದು ಕಾಣಿಸುತ್ತದೆ. ಆರ್ಥಿಕ ದೃಷ್ಟಿಕೋನದಿಂದಲೂ ಈ ಸಮಯ ಉತ್ಸಾಹಕರವಾಗಿರುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಹಣಕ್ಕೆ ಸಂಬಂಧಿಸಿದ ಯಾವುದಾದರೂ ಮುಖ್ಯ ನಿರ್ಧಾರ ತೆಗೆದುಕೊಳ್ಳುವ ಯೋಚನೆ ಬರಬಹುದು. ಒಂದು ವೇಳೆ ನೀವು ಯಾವುದಾದರೂ ಹೊಸ ಯೋಜನೆಯಲ್ಲಿ ಹೂಡಿಕೆ ಮಾಡಲು ಬಯಸುತ್ತೀರಿ ಅಥವಾ ನಿಮ್ಮ ವ್ಯವಹಾರವನ್ನು ಮುಂದೆ ಕೊಂಡೊಯ್ಯುವ ಬಗ್ಗೆ ಯೋಚಿಸುತ್ತಿದ್ದರೆ, ಮಾಡುವ ಬದಲು ಪೂರ್ಣ ಮಾಹಿತಿ ಪಡೆದ ನಂತರವೇ ನಿರ್ಧಾರ ತೆಗೆದುಕೊಂಡರೆ ನಿಮಗೆ ಉತ್ತಮ ಆಗುತ್ತದೆ. ಇಂದು ನಿಮ್ಮ ಯೋಚನೆ ಮೊದಲಿನ ಹೋಲಿಕೆಯಲ್ಲಿ ಇನ್ನೂ ಪರಿಪಕ್ವವಾಗಿರುತ್ತದೆ. ಇದಕ್ಕೆ ಕಾರಣವೆಂದರೆ ನೀವು ಮುಂದಿನ ತಿಂಗಳುಗಳಲ್ಲಿ ನಿಮಗೆ ಲಾಭದಾಯಕವೆಂದು ಸಾಬೀತಾಗುವ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ನೋಡಿ ಸ್ನೇಹಿತರೆ, ಒಂದು ವೇಳೆ ನೀವು ವ್ಯಾಪಾರ ಮಾಡುತ್ತೀರಿ ಅಥವಾ ವ್ಯಾಪಾರಿ ಆಗಿದ್ದರೆ, ಯಾವುದಾದರೂ ವಸ್ತುವಿನ ಬಿಸಿನೆಸ್ ದಂಧೆ ಮಾಡುತ್ತಿದ್ದರೆ, ಇಂದಿನ ದಿನ ಗ್ರಾಹಕ ನಂಬಿಕೆ ಹೆಚ್ಚುತ್ತದೆ. ಹಳೆಯ ಗ್ರಾಹಕರು ಮತ್ತೆ ನಿಮ್ಮ ಬಳಿ ಬರಲಿದ್ದಾರೆ ಮತ್ತು ಹೊಸ ಜನರ ಜೊತೆಯೂ ಒಳ್ಳೆಯ ಸಂಬಂಧ ಆಗುವ ಸಾಧ್ಯತೆ ಇದೆ. ಒಂದು ವೇಳೆ ನಿಮ್ಮ ವ್ಯಾಪಾರ ಪಾಲುದಾರಿಕೆಯಲ್ಲಿ ನಡೆಯುತ್ತಿದ್ದರೆ, ಇಂದು ಸಹಯೋಗಿಗಳ ಜೊತೆ ತಾಳಮೇಳ ಮೊದಲಿಗಿಂತ ಉತ್ತಮವಾಗಿರುತ್ತದೆ. ಯಾವುದಾದರೂ ಯೋಜನೆಯ ಮೇಲೆ ಒಟ್ಟಿಗೆ ಮಾಡಿದ ಕೆಲಸ ನಿರೀಕ್ಷೆಗಿಂತ ಹೆಚ್ಚಿನ ಯಶಸ್ಸು ಕೊಡಬಹುದು. ಹೌದು, ಒಂದು ವೇಳೆ ಮೊದಲು ಯಾವುದಾದರೂ ವಿಷಯದ ಬಗ್ಗೆ ಭಿನ್ನಾಭಿಪ್ರಾಯವಿತ್ತು, ಆಗ ಅದನ್ನು ಮಾತಿನ ಮೂಲಕ ಮುಗಿಸುವ ಪ್ರಯತ್ನ ಮಾಡಿ. ಅನೇಕ ಬಾರಿ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ದೊಡ್ಡ ಅವಕಾಶಗಳನ್ನು ತಡೆಯುತ್ತವೆ. ನೌಕರಿ ಮಾಡುವವರಿಗೂ ಸಮಯ ಅನುಕೂಲಕರವಾಗಿ ಕಾಣಿಸುತ್ತಿದೆ. ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸದಿಂದ ಪ್ರಭಾವಿತರಾಗುತ್ತಾರೆ. ನೀವು ಬಹಳ ಸಮಯದಿಂದ ಬಡ್ತಿ, ವೇತನ ಹೆಚ್ಚಳ ಅಥವಾ ಹೊಸ ಜವಾಬ್ದಾರಿಗಾಗಿ ಕಾಯುತ್ತಿದ್ದರೆ, ಇಂದು ಅದರ ಸಂಕೇತಗಳು ಸಿಗಲು ಶುರುವಾಗಬಹುದು. ಆದರೂ ಯಶಸ್ಸಿನ ಜೊತೆ ಜವಾಬ್ದಾರಿಗಳು ಕೂಡ ಹೆಚ್ಚಾಗುತ್ತದೆ. ಆದ್ದರಿಂದ ಪ್ರತಿ ಕೆಲಸವನ್ನು ಪೂರ್ಣ ನಿಷ್ಠೆ ಮತ್ತು ಸಮಯಕ್ಕೆ ಸರಿಯಾಗಿ ಮುಗಿಸುವ ಪ್ರಯತ್ನ ಮಾಡಿದರೆ ನಿಮಗೆ ಉತ್ತಮವಾಗಿರುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಸಿಹಿ ಲೈಕ್ ನೀಡಿ. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿದೇವ ಎಂದು ಖಂಡಿತ ಬರೆಯಿರಿ. ಧನ್ಯವಾದಗಳು.